Good morning friends. Today's topic is ages. Already ನಾವು ಪ್ರೀವಿಯಸ್ ಕ್ಲಾಸ್ ಇಂದ ವಯಸ್ಸಿನ ಮೇಲೆ ಯಾವ ತರ ಪ್ರಶ್ನೆಗಳು ಬರುತ್ತೆ ಅವನ್ನೆಲ್ಲ ನೋಡ್ತಾ ಇದ್ದೀವಿ. ಅದನ್ನ ಮುಂದುವರೆದ ಭಾಗವಾಗಿ ಈಗ ರೇಷಿಯಲ್ ಕೊಟ್ಟಿದ್ದಾಗ ಏಜಸ್ ನ ಯಾವ ತರ ಫೈಂಡ್ ಔಟ್ ಮಾಡೋದು ಅದನ್ನ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ 16 years ago the ratio of the age of A and B was 9:7. A's present age is 70. Then what is the B's present age ಅಂತ ಕೇಳ್ತಿದ್ದಾರೆ. B ನ ಪ್ರಸ್ತುತ ವಯಸ್ಸು. ಇಲ್ಲಿ ಅನುಪಾತದಲ್ಲಿ ಯಾವ ವಯಸ್ಸು ಕೊಟ್ಟಿದ್ದಾರೆ? ಯಾರ್ಯಾರ್ದು? A ಮತ್ತು B ಯ ವಯಸ್ಸನ್ನು ಕೊಟ್ಟಿದ್ದಾರೆ. ಎಷ್ಟು ಅಂತ ಏದು ಅನುಪಾತದಲ್ಲಿ 9 ಭಾಗ. B ಯ ವಯಸ್ಸು ಎಷ್ಟು ಅನುಪಾತದಲ್ಲಿ 7 ಭಾಗ ಆಗಿರುತ್ತೆ. ಓಕೆನಾ? ಹಾಗಾದ್ರೆ ಈ ವಯಸ್ಸು ಯಾವಾಗಿಂದು ಅಂದಾಗ ಇದು 16 ವರ್ಷದ ಹಿಂದೆದ ಮುಂದೆದ ಬಿಫೋರ್ದು. ಓಕೆನಾ? ಹಾಗಾದ್ರೆ ಇದು ಅನುಪಾತ ಏನಾಗ್ತಿದೆ? 16 ವರ್ಷದ ಹಿಂದೆ ಕೊಡ್ತಾ ಇದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ಏಜ್ ಪ್ರೆಸೆಂಟ್ ಏಜ್ ಇಸ್ 70. ಈಗ ಎ ಅನ್ನ ಹುಡುಗಂದು ಪ್ರಸ್ತುತ ವಯಸ್ಸು ಎಷ್ಟಂತೆ? 70. ಹಾಗಾದ್ರೆ ನನಗೆ ಇದಕ್ ಮ್ಯಾಚ್ ಮಾಡ್ಬೇಕು ಅಂದ್ರೆ ಏನಾಗಿರ್ಬೇಕಾಗತ್ತೆ? ಅವನ ವಯಸ್ಸನ್ನು ಅಷ್ಟೇ 16 ವರ್ಷದ ಹಿಂದೆ ಹೋಗ್ಬೇಕಾಗತ್ತೆ. ಇಲ್ಲಿ ನೋಡಿ, ಏನ ವಯಸ್ಸಿಗೆ ಎಷ್ಟು ಪ್ರೆಸೆಂಟ್? 70. ಹಾಗಾದ್ರೆ 16 ವರ್ಷ ಹಿಂದೆ ಹೋಗೋಣ. ಮೈನಸ್ ಮಾಡಬೇಕು, ಪ್ಲಸ್ -16 ಮಾಡ್ತೀನಿ. ಎಷ್ಟು ಬರುತ್ತೆ? 50. ಹಾಗಾದ್ರೆ 9 ಅಂದ್ರೆ ಎಷ್ಟು? 9 ಅಂದ್ರೆ ಎಷ್ಟು? ಎಷ್ಟಪ್ಪ? ಇಂಟು 6 ಟೈಮ್ಸ್. ಅಂಡ್ ಬಿ ಅಂದ್ರೆ ಇಂಟು 6. 7 6 42. ಅಂದ್ರೆ ಬಿ ನ ವಯಸ್ಸು 16 ವರ್ಷದ ಹಿಂದೆ ಎಷ್ಟಿತ್ತು? 42 ಇತ್ತು. ಹಾಗಾದ್ರೆ ನನಗೆ ಬೇಕಿರೋದೇನೋ ದೆನ್ ವಾಟ್ ಈಸ್ ದಿ ಪ್ರೆಸೆಂಟ್ ಏಜ್ ಆಫ್ ಬಿ? ಅಂದ್ರೆ ಇವತ್ತು ಅವನ ವಯಸ್ಸು ಎಷ್ಟು? ಹಾಗಾದ್ರೆ ಏನ್ ಮಾಡ್ಬೇಕೀಗ? ಪ್ರೆಸೆಂಟ್ ಇರ್ತದೆ ಮೀನ್ಸ್ 16 ವರ್ಷ ಆಡ್ ಮಾಡ್ತೀನಿ. ಎಷ್ಟಾಗುತ್ತೆ? 58 ಇಯರ್ಸ್. 58 ವರ್ಷ ಅವನ ಪ್ರಸ್ತುತ ವಯಸ್ಸಾಗಿದೆ. ಆಪ್ಷನ್ ಡಿ. ಓಕೆ, ನೋಡಿ ಒಂದ್ ಸೈಡ್ ರಿಪೀಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾರ ವಯಸ್ಸನ್ನ ಕೊಟ್ಟಿದ್ದಾರೆ? ಎ ಮತ್ತು ಬಿ ಅನ್ನೋರು ಇಬ್ರು ವಯಸ್ಸು ಕೊಟ್ಟಿದ್ದಾರೆ. ಅವ್ರದ್ದು ವಯಸ್ಸು ಎಷ್ಟು? ಒಬ್ರದ್ದು ಎ ಅನ್ನೋದು 9, ಬಿ ಅನ್ನೋದು 7. ಆ ವಯಸ್ಸು ಯಾವತ್ತಿಂದು? 16 ವರ್ಷದ ಹಿಂದಿನ ವಯಸ್ಸಿನ ಅನುಪಾತ ಆಯ್ತು. ನೆಕ್ಸ್ಟ್ ಎ ಅನ್ನೋರು ವಯಸ್ಸು ಕೊಡ್ತಿದ್ದಾರೆ. ಎ ಅನ್ನೋರು ವಯಸ್ಸು ಎಷ್ಟಂತ ಇವತ್ತು 70 ವರ್ಷ. ಹಾಗಾದ್ರೆ ಈ ಅನುಪಾತ ಬಂದು 16 ವರ್ಷದ ಹಿಂದೆ ಅಲ್ವಾ? ಅವ್ರ ವಯಸ್ಸನ್ನ 16 ವರ್ಷ ಹಿಂದಕ್ಕೆ ಹೋಗ್ಬೋದಾ? 16 ವರ್ಷ ಹಿಂದಕ್ಕೆ ಹೋದ್ರೆ ಎಷ್ಟಾಗುತ್ತೆ ಅವ್ರ ವಯಸ್ಸು? 54 ವರ್ಷ ಆಗಿರುತ್ತೆ. ಹಾಗಾದ್ರೆ ಬಿ ನ ವಯಸ್ಸು ಎಷ್ಟು? 42 ವರ್ಷ. ಅದು ಯಾವತ್ತಿಂದು ಬಿ ನ ವಯಸ್ಸದು? 16 ವರ್ಷದ ಹಿಂದೆ ಅವನ ವಯಸ್ಸು 42 ಇತ್ತು. ಹಾಗಾದ್ರೆ ಇವತ್ತು ಅವನ ವಯಸ್ಸು ಎಷ್ಟು? ಪ್ಲಸ್ 16 ಮಾಡ್ತೀನಿ. ಎಷ್ಟಾಗುತ್ತೆ? 58 ವರ್ಷ. ಓಕೆ, ರೈಟ್ ಡೌನ್. ಇಲ್ಲಿ ನೋಡಿ, 4 years ago S and T age ratio is 5:2. If S present age is 64, then T's age ratio after 8 years and 8 years ago. ಅಂದ್ರೆ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ? ತುಂಬಾ ಸಿಂಪಲ್ ಆಗಿದೆ ಕ್ವಶನ್. ಪ್ರೀವಿಯಸ್ ಅಲ್ಲಿ ಎಷ್ಟು ಪ್ರಸ್ತುತ ವಯಸ್ಸು ಅಂತ ಮಾತ್ರ ಕೇಳ್ತಿದ್ರು. ಅಷ್ಟು ಸಾಲ್ವ್ ಮಾಡಾದ್ಮೇಲೆ ಇನ್ನೊಂದೇ ಒಂದು ಸ್ಟೆಪ್ ಆಡ್ ಮಾಡಿದ್ರೆ ಏನ್ ಆ ಸ್ಟೆಪ್ ಅಂದ್ರೆ ಆ ವಯಸ್ಸಿಂದ 8 ವರ್ಷ ಹಿಂದಕ್ಕೆ ಹೋಗ್ಬೇಕು ಮತ್ತೆ 8 ವರ್ಷ ಮುಂದಕ್ಕೆ ಹೋಗ್ಬೇಕು. ಅವೆರಡನ್ನು ಫೈಂಡ್ ಔಟ್ ಮಾಡಿ ಏನ್ ಮಾಡ್ತೀರಾ? ಅದಕ್ಕೆ ಅನುಪಾತವನ್ನು ಕಂಡುಹಿಡಿತೀರಾ. ಓಕೆನಾ? ಚೆಕ್ ಮಾಡೋಣ ನೋಡಿ. ಈಗ ಯಾರ್ಯಾರು ವಯಸ್ಸು ಕೊಟ್ಟಿರೋದು? ಎಸ್ ಮತ್ತೆ ಟಿ. ಎಸ್ ನ ವಯಸ್ಸು ಎಷ್ಟು? 5. ಟಿ ನ ವಯಸ್ಸು ಎಷ್ಟು? 2. ಇದು ಯಾವತ್ತಿನ ವಯಸ್ಸು? 4 years ago ಅಲ್ವಾ? ಹಾಗಾದ್ರೆ ಪ್ರೆಸೆಂಟ್ ಏಜ್ ಆಫ್ ಈಗ ಎಸ್ ಅನ್ನೋದು ಕೊಟ್ಟಿದ್ದಾರೆ. ಎಷ್ಟಪ್ಪ ಎಸ್ ನ? 64 ಅಂತ ಕೊಟ್ಟಿದ್ದಾರೆ. ಈ 64 ಏನಿದು? ಪ್ರೆಸೆಂಟ್. ಹಾಗಾದ್ರೆ ನಾನು 4 years ago ಮಾಡ್ತೀನಿ ಅಂದ್ರೆ ಏನ್ ಮಾಡ್ಬೇಕು? -4. ಎಷ್ಟಾಗುತ್ತೆ? 60 ಅಲ್ವಾ? ಎಷ್ಟು ಸತಿ ಇಂಟು ಆಗುತ್ತೆ? 12. ಹಾಗಾದ್ರೆ 24. ಯಾರ ವಯಸ್ಸಿದು? ಟಿ ನ ವಯಸ್ಸು ಎಷ್ಟು? 24 ಸಿಕ್ತು.
ಹಾಗಾದ್ರೆ ಫಸ್ಟ್ ಇಲ್ಲಿ ಕೇಳಿರೋದು ಆಫ್ಟರ್ ಬಿಫೋರ್? ಆಫ್ಟರ್. 24 ಪ್ಲಸ್ 8 ಇಷ್ಟು 24 ಮೈನಸ್ 8. ಪ್ರೆಸೆಂಟ್ ಬಂದಿಲ್ವ ನೀವು? ಈಗ ಏನ್ ಮಾಡ್ಬೇಕು? ಪ್ರೆಸೆಂಟ್ ಬರ್ಬೇಕು ಅಂದ್ರೆ ಪ್ಲಸ್ 4 ಆಡ್ ಮಾಡ್ಬೇಕು. ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 20. ಈಗ ಯಾರ ವಯಸ್ಸಿದು? ಟಿನ ಪ್ರಸ್ತುತ ವಯಸ್ಸು. ಹಾಗಾದ್ರೆ ಇಲ್ಲಿ 28 ಪ್ಲಸ್ 8. ಓಕೆನಾ? ಆಡ್ ಮಾಡಿ. 28 ಪ್ಲಸ್ 8 ಆಡ್ ಮಾಡಿರೋ 36 ಇಷ್ಟು 28 ಮೈನಸ್ 8 20. ಇದು ಯಾವ್ದಾದ್ರು ಟೇಬಲ್ಸ್ ಅಲ್ಲಿ ಭಾಗ ಆಗುತ್ತಾ? 4 ಒಂದ ಮಗ್ಗಿ ಬರುತ್ತಾ? 4 ಒಂದ ಮಗ್ಗಿಯಲ್ಲಿ ಎಷ್ಟು ಸರಿ ಹೋಗುತ್ತಿದ್ದು? 9 ಇದಕ್ಕಿಂತ ಯಾವ್ದಾದ್ರು ಮಗ್ಗಿಯಲ್ಲಿ ಭಾಗ ಆಗುತ್ತೆ ಅಂತ ಮಾಡಿ. ಆನ್ಸರ್ ಏನಾಗಿರುತ್ತೆ? 9:5 ಇದೆಯಾ? ಓಕೆ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ನೋಡಿ. ಎಸ್ ಮತ್ತೆ ಟಿ ಅಂತ ಇರ್ತಾರೆ. ಅವರ 4 ವರ್ಷದ ಹಿಂದೆ ಅವರ ವಯಸ್ಸು ಎಷ್ಟಿತ್ತು? 5 ಭಾಗ ಮತ್ತೆ 2 ಭಾಗ ಅಂತಿತ್ತು. ಹಾಗಾದ್ರೆ ಪ್ರಸ್ತುತ ಅವನ ವಯಸ್ಸು ಏನಾಗಿತ್ತು? ಪ್ರಸ್ತುತ ಅವನ ವಯಸ್ಸು 64 ಇತ್ತು. ಆದ್ರೆ ನನಗೆ ರೇಷಿಯಲ್ ಕೊಟ್ಟಿರೋದು 4 ವರ್ಷದ ಹಿಂದೆ, ಅದಕ್ಕೋಸ್ಕರ 4 ವರ್ಷದ ಹಿಂದೆ ಬರ್ತೀನಿ. ಎಷ್ಟು ವರ್ಷ ಆಗುತ್ತೆ ಅವನಿಗೆ? 60 ವರ್ಷ ಆಗುತ್ತೆ. ಹಾಗಾದ್ರೆ ಟಿ ನ ವಯಸ್ಸು ಕಂಡು ಹಿಡಿತೀನಿ. ಆ ಒಂದು 24 ವರ್ಷ 4 ವರ್ಷದ ಹಿಂದೆ ಸಿಗುತ್ತೆ. ಇವತ್ತು ಅವನ ವಯಸ್ಸು ಎಷ್ಟು? 28 ವರ್ಷ. ಹಾಗಾದ್ರೆ 28 ವರ್ಷ ಇರುತ್ತೆ. ಆ ಕ್ವಶನ್ ಏನ್ ಕೇಳ್ತಾರೆ? 8 ವರ್ಷದ ನಂತರ ಅವನ ವಯಸ್ಸು ಎಷ್ಟಿರುತ್ತೆ ಅಂತ ಕೇಳ್ತಾರೆ. 8 ವರ್ಷದ ನಂತರ ಒಂದು ವಯಸ್ಸು 36 ಇರುತ್ತೆ. 8 ವರ್ಷದ ಹಿಂದೆ ಎಷ್ಟಿರ್ತಂತೆ? 20 ಇರುತ್ತೆ. ಅವೆರಡರ ಅನುಪಾತ ಕೇಳಿದ್ರೆ 9:5 ಆಗಿರುತ್ತೆ. ಓಕೆ, ರೈಟ್ ಡೌನ್. ಇಲ್ಲಿ ನೋಡಿ, 9 ವರ್ಷದ ಹಿಂದೆ ಎ ಮತ್ತು ಬಿ ರವರ ವಯಸ್ಸುಗಳ ಅನುಪಾತ 7:13. ಎನ ಪ್ರಸ್ತುತ ವಯಸ್ಸು 44 ವರ್ಷ ಆದರೆ 12 ವರ್ಷಗಳ ನಂತರ ಮತ್ತು 12 ವರ್ಷಗಳ ಹಿಂದೆ ಬಿ ರವರ ವಯಸ್ಸಿನ ಅನುಪಾತವನ್ನು ಹೇಳಿ. ಓಕೆನಾ? ಹಾಗಾದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ? ಒಂದು ವಯಸ್ಸಿನ ಅನುಪಾತ ಕೊಟ್ಟಿದ್ದಾರೆ. ಯಾರ್ದಪ್ಪ? ಏದು ಮತ್ತೆ ಬಿದು. ಓಕೆನಾ? ಅವರ ವಯಸ್ಸಿನ ಅನುಪಾತ ಎಷ್ಟಂತೆ? ಏದು 7, ಬಿದು ಎಷ್ಟು? 13. ಇದು ಯಾವತ್ತಿನ ವಯಸ್ಸು ಅವ್ರದ್ದು? 9 ಇಯರ್ಸ್ ಎಗೋದು. ಆಯ್ತಾ? 9 ಇಯರ್ಸ್ ಎಗೋದು. ಹಾಗಾದ್ರೆ ಈಗ ಏದು ಪ್ರಸ್ತುತ ವಯಸ್ಸು ಏದ್ ಎಷ್ಟು ಕೊಟ್ಟಿದ್ದಾರೆ? 44 ಇಯರ್ಸ್. ಈ ಯಾವತ್ತಿಂದಿದು? 9 ಇಯರ್ಸ್ ಎಗುವಾಗ ಪ್ರೆಸೆಂಟ್ ಏಜ್. ಈಗ 9 ಇಯರ್ಸ್ ಎಗೋಬೇಕು ಅಂದ್ರೆ ಎಷ್ಟಾಗುತ್ತೆ? 35 ಆಗುತ್ತೆ. ಹಾಗಾದ್ರೆ 7 ಇಂದ ಇದು ಎಷ್ಟು ಡಿವೈಡ್ ಆಗುತ್ತೆ? ಇಂಟು 5 ಟೈಮ್ಸ್. ಹಾಗಾದ್ರೆ 13 5 ಈಗ 65 ವರ್ಷ ಬಂದಿದೆ. ಈ ವಯಸ್ಸು ಯಾವತ್ತು ನಿಂದು? ಇಂದು. ಹಾಗಾದ್ರೆ ನನಗೆ ಇವತ್ತಿಗೆ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಎಷ್ಟಾಗುತ್ತೆ? ಈಗ ಯಾರ ವಯಸ್ಸಿದು? ಬಿ ನ ವಯಸ್ಸಿತ್ತು. ಹಾಗಾದ್ರೆ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ? ಬಿ ನ ವಯಸ್ಸಿಕ್ಕೈತೆ 74 ವರ್ಷ. ಫಸ್ಟ್ ಯಾರು ಬರಿಬೇಕು? ನಂತರನೇ ಹಿಂದೆನಾ? 12 ವರ್ಷದ ನಂತರ. ನೆಕ್ಸ್ಟ್ 12 ವರ್ಷದ ಹಿಂದೆ. ಕರೆಕ್ಟ್ ಅನ್ರೋ? ಓಕೆ, ಎರಡು ಆಡ್ ಮಾಡಿ. ಎಷ್ಟಪ್ಪ? 86. ನೆಕ್ಸ್ಟ್ 2 ಮೈನಸ್ ಮಾಡಿ 60. ಓಕೆ, ಯಾವ್ದ್ರಿಂದ ಭಾಗ ಆಗುತ್ತೆ? 2 ಇಂದ ಆಗುತ್ತಾ? 2 ಇಂದ ಎಷ್ಟತಿ? 4 3 ನೆಕ್ಸ್ಟ್ 3 1 ನೆಕ್ಸ್ಟ್ ಏನಾದ್ರು ಬೇರೆ ಟೇಬಲ್ಸ್ ಅಲ್ಲಿ ಆಗುತ್ತಾ ನೋಡಿ. ಆಪ್ಷನ್ ಇದೆಯಾ? 43:31 ಇದೆ. ಓಕೆ, 43:31 ಇದೆ ಆಪ್ಷನ್ ಬಿ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, 6 ವರ್ಷಗಳ ಹಿಂದೆ ಎ ಮತ್ತು ಬಿ ನ ವಯಸ್ಸಿನ ಅನುಪಾತ 3:5. ಓಕೆ, ಬಿ ನ ಪ್ರಸ್ತುತ ವಯಸ್ಸು 39 ವರ್ಷ ಆದರೆ ಎ ನ ಪ್ರಸ್ತುತ ವಯಸ್ಸು ಎಷ್ಟು? ಓಕೆ, ಇಲ್ಲಿ ನೋಡಿ, 6 ವರ್ಷದ ಹಿಂದೆ ಎ ಮತ್ತು ಬಿ ನ ವಯಸ್ಸಿನ ಅನುಪಾತ ಎಷ್ಟಿತ್ತಂತೆ? ಎ ಮತ್ತು ಬಿ ದರಂತೆ. ಅವರ ಇಬ್ಬರ ವಯಸ್ಸಿನ ಅನುಪಾತ ಎಷ್ಟು? 3:5.
ಎಷ್ಟು ವರ್ಷದ ಹಿಂದೆದು 6 years ಆಫ್ಟರ್ ಬಿಫೋರ್ ಹಾಗಾದ್ರೆ ಏನ್ ಬರೀತೀರಾ ಆಫ್ಟರ್ ಓಕೆನಾ ನೆಕ್ಸ್ಟ್ ಏನ್ ಮಾಡಕ್ ಕೇಳಿದ್ದಾರೆ ಪ್ರಸ್ತುತ ವಯಸ್ಸು ಯಾರ್ದಿದು ಬಿ ಇದು ಎಷ್ಟು 39 ಹಾಗಾದ್ರೆ ಏನ ವಯಸ್ಸು ಎಷ್ಟು ಅಂತ ಕೇಳ್ತಿದ್ದಾರೆ ಈಗ ಈ ವಯಸ್ಸು ಯಾರ್ದು ಆಫ್ಟರ್ದು ಆಗ ಪ್ರೆಸೆಂಟ್ ಇದ್ ತರಬೇಕು ಏನ್ ಮಾಡ್ಬೇಕು ಮೈನಸ್ ಎಷ್ಟು ವರ್ಷ ಪ್ಲಸ್ ಮೈನಸ್ ಪ್ಲಸ್ ಮಾಡ್ಬೇಕು ಮೈನಸ್ ಎಷ್ಟಾಗುತ್ತೆ ಎಷ್ಟದ ಇಂಟು ಆಗುತ್ತೆ ಇಂಟು 9 times ಈಗ ಹೇಳ್ರ 9 3s 27 ಇದು ಯಾವತ್ತಿಂದು 6 ವರ್ಷದ ನಂತರದ್ದು ಈಗ ಬೇಕು ಅಂದ್ರೆ ಏನ್ ಮಾಡ್ಬೇಕು ಹಿಂದಕ್ಕೆ ಬರಬೇಕು ಹಿಂದಕ್ಕೆ ಅಂದ್ರೆ -6 ಎಷ್ಟಾಗುತ್ತೆ 20 ಈ 21 ಯಾರ ವಯಸ್ಸು ಏನ ಪ್ರಸ್ತುತ ವಯಸ್ಸು ಓಕೆ ಏನ್ ಆಗ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಲ್ಲ ಎ ಮತ್ತು ಬಿ ನ ಪ್ರೆಸೆಂಟ್ 6 years ಆಫ್ಟರ್ 6 ವರ್ಷದ ನಂತರ ಅವರಿಬ್ಬರ ವಯಸ್ಸಿನ ಅನುಪಾತ 3:5 ಇರುತ್ತೆ ಹಾಗಾದ್ರೆ ಎ ಬಿ ಅನ್ನೋರ ವಯಸ್ಸು ಕೊಟ್ಟಿದ್ದಾರೆ ಎಷ್ಟು ಅಂತ 39 ಅಂತ ಹೇಳಿದರೆ ಈ 39 ವರ್ಷ ಯಾವತ್ತದು ಇವತ್ತಿಂದು ಹಾಗಾದ್ರೆ ನನಗೆ ಇನ್ನ ಅನುಪಾತ ಯಾವತ್ತದು 6 ವರ್ಷದ ನಂತರದ್ದು ಹಾಗ 6 ವರ್ಷ ಮುಂದಕ್ಕೆ ಹೋಗ್ಬೇಕಲ್ವಾ +6 ಆಡ್ ಮಾಡ್ತೀನಿ ಎಷ್ಟಾಗುತ್ತೆ 45 years ಆಗುತ್ತೆ ಹಾಗಾದ್ರೆ 6 ವರ್ಷ ಮುಂದಕ್ಕೆ ಹೋದೆ ಹಾಗಾದ್ರೆ 6 ವರ್ಷ ಮುಂದಕ್ಕೆ ಹೋಗುತ್ತೆ ಅಂದ್ರೆ ಎಷ್ಟು ಬರುತ್ತೆ ಇವ್ರಿಗೆ 6 ವರ್ಷ ಮುಂದೆ ಅಲ್ಲಿ 27 ವರ್ಷ ಇರುತ್ತೆ ಹಾಗಾದ್ರೆ ಪ್ರೆಸೆಂಟ್ ಇವತ್ತಿನ ವಯಸ್ಸು ಬೇಕು 6 ವರ್ಷ ಕಳಿತೀನಿ ಎಷ್ಟು ವರ್ಷ ಇರುತ್ತೆ 21 ವರ್ಷ ಇರುತ್ತೆ ಓಕೆ ರೈಟ್ ಡೌನ್ ಓಕೆ ಆಫ್ಟರ್ 11 years the ratio of the x and y is 17:15 okay if the present age of y is 49 years what is the present age of x okay ಹಾಗಾದ್ರೆ ಇದೇನ್ ಹೇಳ್ತಿದ್ರೆ 11 ವರ್ಷದ ನಂತರ ಎಕ್ಸ್ ಮತ್ತು ವೈ ಅಂತ ಇರ್ತಾರೆ ಅವರ ವಯಸ್ಸಿನ ಅನುಪಾತ ಏನಾಗಿರುತ್ತೆ 17:15 ಆಗಿರುತ್ತೆ ಯಾರ್ದು ಇದು ವಯಸ್ಸು ಎಕ್ಸ್ ಮತ್ತೆ ವೈ ಅನ್ನೋದು ಎಕ್ಸ್ ವಯಸ್ಸು ಎಷ್ಟು 17 ವರ್ಷ ವೈ ಅನ್ನೋರ ವಯಸ್ಸು 15 ವರ್ಷ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಹಾಗಾದ್ರೆ ಇದು ಯಾವತ್ತಿನ ವಯಸ್ಸಿನ ಅನುಪಾತ 11 ವರ್ಷದ ನಂತರದ್ದು ಆಫ್ಟರ್ದು ಓಕೆನಾ ಆಯ್ತು ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಪ್ರೆಸೆಂಟ್ ಏಜ್ ಆಫ್ ವೈ ಪ್ರಸ್ತುತ ವಯಸ್ಸು ವೈ ಹೇಳ್ತಿದ್ದಾರೆ ಎಷ್ಟು 49 ವರ್ಷ ಅಂತ 49 ವರ್ಷ ಯಾವತ್ತಿಂದಿದು ಪ್ರೆಸೆಂಟ್ ಇವತ್ತಿನ ವಯಸ್ಸು ಅನುಪಾತ ಇರೋದು ಯಾವತ್ತು ಇಲ್ಲಿಂದ 11 ವರ್ಷ ಮುಂದಕ್ಕೆ ಈಗಾದ್ರೆ ಇಲ್ಲಿಂದ 11 ವರ್ಷ ಮುಂದಕ್ಕೆ ಹೋಗೋಣ 11 ವರ್ಷ ಮುಂದಕ್ಕೆ ಹೋಗಿ 49 + 11 16 15 ವರ್ಷದಲ್ಲಿ ಎಷ್ಟು ಸತಿ ಬರುತ್ತೆ 60 ಯಾವ ಟೈಮ್ 4 ಓಕೆನಾ ನೆಕ್ಸ್ಟ್ ಹಾಗಾದ್ರೆ ಏನ್ ಮಾಡ್ಬೇಕು 17 × 4 ಎಷ್ಟು 68 ಹಾಗಾದ್ರೆ ಈ ವಯಸ್ಸು ಯಾವತ್ತಿಂದು 11 ವರ್ಷದ ಮುಂದೆದು ಹಾಗಾದ್ರೆ ಇವತ್ತು ಬೇಕಲ್ವಾ ಏನ್ ಮಾಡ್ತೀನಿ -11 68 - 11 ಮಾಡಿ ಎಷ್ಟು 57 ಹಾಗಾದ್ರೆ ಯಾರ್ದು ವಯಸ್ಸಿದು ಯಾರ್ದ್ರ ಎಕ್ಸ್ ಅನ್ನವರ ವಯಸ್ಸು ಓಕೆ ರೈಟ್ ಡೌನ್ ರಿಪೀಟ್ ಮಾಡ್ಬೇಕಾ ಓಕೆ ಇಲ್ಲಿ ನೋಡಿ ಆಫ್ಟರ್ 14 years the ratio of the age x and y is 8:13 the present age of y is 64 years the present age of x ಎಷ್ಟು ಅಂತ ಕೇಳ್ತಿದ್ದಾರೆ ಓಕೆ ಇಲ್ಲಿ ನೋಡಿ ಈಗ ಏನ್ ಹೇಳ್ತಾ ಇದಾರೆ ಎಕ್ಸ್ ಮತ್ತೆ ವೈ ಇದಾರ ಎಕ್ಸ್ ಮತ್ತೆ ವೈ ಇದಾರ ನೋಡ್ರ ಅವ್ರ ವಯಸ್ಸು ಎಷ್ಟಂತೆ 8:13 ಅಂತೆ ಇದು ಯಾವತ್ತಿನ ವಯಸ್ಸು 14 ವರ್ಷ ಆಫ್ಟರ್ದು ಹಾಗಾದ್ರೆ ನನಗೆ ಯಾರ ವಯಸ್ಸು ಗೊತ್ತು ವೈನ ವಯಸ್ಸು ಗೊತ್ತು ಎಷ್ಟು ವೈದ ವಯಸ್ಸು 64 ಇದು ಯಾವತ್ತಿಂದು
ಇವತ್ತಿಂದು. ನನಗೆ ಅನುಪಾತ ಇರೋದು ಯಾವತ್ತದು? 14 ವರ್ಷ ಮುಂದದು. ಹಾಗಾದ್ರೆ 14 ವರ್ಷ ಮುಂದಕ್ಕೆ ಹೋಗಿ ಎಷ್ಟು? 78. 13 ಒಂದದಲ್ಲಿ 13 ಒಂದ್ಸದಲ್ಲಿ 78 ಯಾವಾಗ ಬರುತ್ತೆ? ಇಂಟು 6. ಹಾಗಾದ್ರೆ ನೆಕ್ಸ್ಟ್ ಇಂಟು 6 ಮಾಡಿ ಎಷ್ಟಪ್ಪ? 48. ಇದು ಯಾವತ್ತಿನ ವಯಸ್ಸು? ಆಫ್ಟರ್. ಪ್ರೆಸೆಂಟ್ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಎಷ್ಟಾಗುತ್ತೆ? 34. ಇಷ್ಟೇ ನಾವು ಕೇಳಿರೋದು. ಮುಂದೆ ಏನಾದ್ರು ಇದೆಯಾ? 34 ವಯಸ್ಸು ಯಾರ್ದು? ಎಕ್ಸ್. ಓಕೆ ರೈಟ್. ಓಕೆ ಇಲ್ಲಿ ನೋಡಿ. ಓಕೆ ಇಲ್ಲಿ ನೋಡ್ರಪ್ಪ. ದ ಏಜ್ ಆಫ್ ದಿ ಎ ಈಸ್ 3 times ದಿ ಏಜ್ ಆಫ್ ಬಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಕ್ವಶನ್ ನೋಡಿ. ಎ ಯ ವಯಸ್ಸು ಬಿ ಯ ವಯಸ್ಸಿನ 3 ಪಟ್ಟು. ಎ ನ ವಯಸ್ಸು ಬಿ ನ ವಯಸ್ಸಿಗಿಂತ 3 ಪಟ್ಟಿದೆ ಅಂತ ಹೇಳ್ತಿದ್ದಾರೆ. ಯಾರು ಇಲ್ಲಿ? ಎ ಇದ್ದಾರೆ, ಬಿ ಇದ್ದಾರೆ. ಓಕೆನಾ? ಯಾರಿಗಿಂತ 3 ಪಟ್ಟಿದೆ? ಈ ಬಿ ಅನ್ನೋರ್ ವಯಸ್ಸು ಎಷ್ಟಿರುತ್ತೋ ಅದಕ್ಕಿಂತ 3 times ಜಾಸ್ತಿ ಯಾರ್ದಿರುತ್ತೆ? ಏದಿರುತ್ತೆ. ಫಾರ್ ಎಕ್ಸಾಂಪಲ್ ಏದ್ ಎಷ್ಟು ವರ್ಷ, ಬಿ ಎಷ್ಟು ವರ್ಷ ಅಂತಂದ್ರೆ 1 ಅಂತ ತಂದಿದ್ದು. ಹಾಗಾದ್ರೆ ಏದ್ ಎಷ್ಟು ವರ್ಷ ಆಗುತ್ತೆ? ಸರ್ ನಾನು 1:3 ತಗೊಬೇಕಾ? ಬೇಡ. ಬಿ ನೀವು ಬೇಕಾದ್ರೆ 20 ಅಂತ ತಗೊಳ್ಳಿ, 5 ಅಂತ ತಗೊಳ್ಳಿ, ಎಷ್ಟು ಬೇಕಾದ್ರೆ ತಗೊಳ್ಳಿ. ಹಾಗಾದ್ರೆ ಅದಕ್ಕೆ ಕಂಪ್ಯಾರಿಸನ್ ಆಗಿ ಬಿ ಬರಿಬೇಕು. ಫಾರ್ ಎಕ್ಸಾಂಪಲ್ ನೀವ್ ಯಾರಾದ್ರು ಫುಲ್ ಅಲ್ಟ್ರಾ ಲೆಜೆಂಡ್ಸ್ ನಮ್ಮ ಹುಡುಗರು 5 ಅಂತ ತಗೊಂಡ್ರು, ಬಿಗೆ ವಯಸ್ಸು. ಹಾಗಾದ್ರೆ ಇವ್ದು ಎಷ್ಟು ಬರಿಬೇಕು? ಅರ್ಥ ಆಯ್ತಾ? ನೀವೇನಾದ್ರೂ ಬರ್ಕೊಬಹುದು, ಇಷ್ಟು ಮಾಡಿ ಇಂದಾದ್ರು ಸಾಲ್ವ್ ಮಾಡ್ಬೋದು. ಆದ್ರೆ ಈಸಿಯಾಗಿ ಸಾಲ್ವ್ ಆಗ್ಲಿ ಅನ್ನೋದಕ್ಕೋಸ್ಕರ 1:3 ತಗೊಂತೀವಿ. ಬಿ ವಯಸ್ಸು ಎಷ್ಟು? 1. ಅಲ್ಲಿಂದ ಮುಂದಕ್ಕೆ ಹೋಗಿ ಅವರಿಂದ ಎಷ್ಟು ವರ್ಷ ಜಾಸ್ತಿ ಇರ್ತಾರೆ? 3 ಪಟ್ಟು. 1 into 3 3. ಓಕೆ ಆಯ್ತು. ನೆಕ್ಸ್ಟ್ ಏನ್ ಹೇಳ್ತಾರೆ? ಇಫ್ ದ ಸಮ್ ಆಫ್ ದೇರ್ ಏಜ್ ಈಸ್ 56. ಹಾಗಾದ್ರೆ ಬೀನು ಮತ್ತೆ ಏನ ಎರಡು ವಯಸ್ಸಿನ ಮೊತ್ತ ಕೊಟ್ಟಿದ್ದಾರೆ. ಮೊತ್ತ ಅಂದ್ರೆ ಅವ್ರಿಬ್ರು ಟೋಟಲ್. ಹಾಗಾದ್ರೆ ಇವರಿಬ್ರು ಅನುಪಾತ ಇದೆಯಲ್ಲ, ಇವೆರಡು ಟೋಟಲ್ ಮಾಡ್ಬೋದಾ? ಎಷ್ಟು ಟೋಟಲ್? ಈ 4 ಅಂದ್ರೆ ಏನು? 4 ಅಂದ್ರೆ ಏನು? ಓಕೆನಾ? ನೆಕ್ಸ್ಟ್ ಬರ್ತೀನಿ. ದೆನ್ ವಾಟ್ ಈಸ್ ದಿ ಏಜ್ ಆಫ್ ಎ? ಹಾಗಾದ್ರೆ ಏನ ವಯಸ್ಸು ಎಷ್ಟು? ಹಾಗಾದ್ರೆ ಏದ ಬೀದ? ಏದು. ಹಾಗಾದ್ರೆ ಇದು ಎಷ್ಟು ಟೈಮ್ ಇಂಟು ಆಗುತ್ತಪ್ಪ? ಎಷ್ಟು? 14. ಓಕೆ ಇಂಟು 14 ಮಾಡಿ. 14 3s 42 ಬಂದಿದೆ. ಹಾಗಾದ್ರೆ ಇನ್ನೇನಾದ್ರೂ ಕೇಳಿದಾರಾ? ಅಷ್ಟೇ ಕೇಳಿರೋದು. ಆನ್ಸರ್ 42. ಓಕೆ ಇನ್ನೊಂದ್ಸತಿ ರಿಪೀಟ್ ಮಾಡ್ತಾ ಇದ್ದೀನಿ. ಎ ಮತ್ತು ಬಿ ಅಂತ ಇಬ್ರು ಇರ್ತಾರೆ. ಅವ್ರ ಇಬ್ಬರ ವಯಸ್ಸಿನ ಅನುಪಾತ ಯಾವ ತರ ಕೊಟ್ಟಿದ್ದಾರೆ ಅಂದ್ರೆ, ಏನು ಮತ್ತೆ ಬಿ ನ ವಯಸ್ಸು 3 ಪಟ್ಟಿದೆ. ಬಿ ನ ವಯಸ್ಸು ಎಷ್ಟಿರುತ್ತಾ ಅದಕ್ಕಿಂತ 3 times 3 ಪಟ್ಟು ಹೆಚ್ಚಿಗೆ ಎಗಿರುತ್ತೆ. ಹಾಗಾದ್ರೆ ಬಿ ದ ವಯಸ್ಸು ಎಷ್ಟಿರುತ್ತೆ? 1 ಭಾಗ ಇದ್ರೆ ಹಾಗಾದ್ರೆ ಎ ಭಾಗದ ಏಜ್ ಎಷ್ಟಿರುತ್ತೆ? 3 times ಹೆಚ್ಚಿಗೆ ಇರುತ್ತೆ. 1 into 3 3 times ಹೆಚ್ಚಿಗೆ ಇದೆಯಾ? ಹಾಗಾದ್ರೆ ನೆಕ್ಸ್ಟ್ ಏನ್ ಹೇಳ್ತಾರೆ? ಅವರಿಬ್ಬರ ಮೊತ್ತ ಕೊಟ್ಟಿರೋ ವಯಸ್ಸಿನ ಮೊತ್ತ ಎಷ್ಟು? 4 ಭಾಗ. ಆ 4 ಭಾಗ ಅಂದ್ರೇನೆ 56. ಹಾಗಾದ್ರೆ ಎಷ್ಟು ಸತಿ ಇದು ಎಷ್ಟು ವರ್ಷ ಇದೆ? 14 ವರ್ಷ. ಒಂದು ಭಾಗ ಅಂದ್ರೆ 14 ವರ್ಷ. ಹಾಗಾದ್ರೆ 3 ಭಾಗ ಅಂದ್ರೆ ಎಷ್ಟು? 42 ವರ್ಷ. ಓಕೆ ರೈಟ್ ಡೌನ್. ಓಕೆ ಇಲ್ಲಿ ನೋಡಿ. ಎ ಯ ವಯಸ್ಸು ಬಿ ಯ ವಯಸ್ಸಿನ 8 ಪಟ್ಟು. ಅವರ ವಯಸ್ಸಿನ ಮೊತ್ತವು 171 ಆದರೆ ಬಿ ರವರ ವಯಸ್ಸು ಎಷ್ಟು ಅಂತ ಕೇಳ್ತಿದ್ದಾರೆ. ಓಕೆನಾ? ಹಾಗಾದ್ರೆ ಯಾರಿದಾರಪ್ಪ ಇಲ್ಲಿ? ಎ ಇದಾರೆ ಮತ್ತೆ ಬಿ ಇದಾರಂತೆ. ಹಾಗಾದ್ರೆ ಯಾರನ್ನ ಕಂಪೇರ್ ಮಾಡ್ತೀವಿ? ಬಿ ನ ಕಂಪೇರ್ ಟು ಎಗೆ. ಹಾಗಾದ್ರೆ ಬಿ ನ ವಯಸ್ಸು 1 ಭಾಗ ಇದ್ರೆ ಎ ನ ವಯಸ್ಸು ಎಷ್ಟಿರುತ್ತಂತೆ? 8 times ಇರುತ್ತಂತೆ. ಓಕೆನಾ? ಹಾಗಾದ್ರೆ ಅವರ ವಯಸ್ಸಿನ ಮೊತ್ತವು 171. ಹಾಗಾದ್ರೆ ಇವರಿಬ್ಬರ ವಯಸ್ಸಿನ ಟೋಟಲ್ ಎಷ್ಟಂತೆ? ಟೋಟಲ್ ಎಷ್ಟು? 171 ಅಂತೆ. ಹಾಗಾದ್ರೆ ಇವರಿಬ್ಬರ ಮೊತ್ತ ಎಷ್ಟು ಅನುಪಾತದಲ್ಲಿ? 9 ಭಾಗ. ಹಾಗಾದ್ರೆ 1 ಭಾಗ ಅಂದ್ರೆ ಎಷ್ಟು? ಇಂಟು 19. ಓಕೆನಾ? ಹಾಗಾದ್ರೆ ನನಗೆ ಯಾರ ವಯಸ್ಸು ಬೇಕು? ಬಿ ಬೇಕಾ ಏದ? ಬಿ ಯ ವಯಸ್ಸು. ಬಿ ವಯಸ್ಸು ಎಷ್ಟು? 1 ಭಾಗ ಅಂದ್ರೆ ಇಂಟು 19 ಮಾಡಿದ್ರೆ 19 ವರ್ಷ ಆಗಿರುತ್ತೆ. ಯಾರ ವಯಸ್ಸಿದು?
ರೈಟ್ ಡೌನ್